ನಮಸ್ಕಾರ ಬಾಸು, ಹೇಗಿದ್ರೆ ಎಲ್ರು? ನಾನಂತೂ ಸಖತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್, ತುಂಬಾ ಜನರಿಂದ ವಾಟ್ಸ್ಆಪ್ ಅಲ್ಲಿ ಎಲ್ಲ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಮತ್ತೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ಗುರು ಸೆಕೆಂಡ್ PUC ರಿಸಲ್ಟ್ ಯಾವಾಗ ಬರುತ್ತೆ ಹಂಗೆ ಹಂಗೆ ಅಂತ ಕಮೆಂಟ್ ಅಲ್ಲಿ ಊದಕ್ಕೆ ಕೊಯ್ತಾನೆ ಇದ್ರಿ. ಓಕೆ, ನೋಡ್ಬೋದು, ಇವಾಗ ನೋಡ್ಬೋದು. ಮೊನ್ನೆ ಕೂಡ ನಿಮ್ಗೊಂದು ಫೇಕ್ ಆಗಿ ನ್ಯೂಸ್ ಕೂಡ ಸ್ಪ್ರೆಡ್ ಆಗಿತ್ತು. ಏನಪ್ಪಾ ನ್ಯೂಸ್ ಅಂತಂದ್ರೆ ಏಪ್ರಿಲ್ 3ನೇ ತಾರೀಕು ಸೆಕೆಂಡ್ PUC ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ಹಂಗೆ ಹಂಗೆ ಅಂತೆಲ್ಲ ಒಂದು ನ್ಯೂಸ್ ಕೂಡ ಸ್ಪ್ರೆಡ್ ಆಗಿತ್ತು. ಅಂದ್ರೆ ಎಲ್ಲಾ ಗ್ರೂಪ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹರಿದಾಡ್ತಾ ಇತ್ತು ನ್ಯೂಸ್. ಯಾವುದೇ ರೀತಿಯಾಗಿರುವಂತ ರಿಸಲ್ಟ್ ಕೂಡ ಅನೌನ್ಸ್ ಆಗ್ಲಿಲ್ಲ. ನಿಮ್ದು ಎಕ್ಸಾಮಿನೇಷನ್ ಬಂದ್ಬಿಟ್ಟು ಮಾರ್ಚ್ 1ನೇ ತಾರೀಕಿಂದ 23ನೇ ತಾರೀಕಿನ ಏನೆಲ್ಲ ಎಕ್ಸಾಮ್ ನಡೆದಿತ್ತು ಅದನ್ನ ವ್ಯಾಲ್ಯೂಯೇಷನ್ ಆಗ್ಬೇಕಪ್ಪ ಅಂತಂದ್ರೆ ಕಡಿಮೆ ಅಂದ್ರೆ 12ರಿಂದ 13 ದಿನ ಟೈಮ್ ತಗೊಳುತ್ತೆ. ಇವಾಗ ನೋಡ್ಬೋದು ಎಕ್ಸಾಮ್ ಮುಗಿದು ಇವಾಗ ಕಡಿಮೆ ಅಷ್ಟೇ 12ರಿಂದ 13 ದಿನ ಆಗ್ತಾ ಬಂತು. ಇಷ್ಟ ಜಲ್ದಿ ನಿಮ್ಗೆ ರಿಸಲ್ಟ್ ಕೂಡ ಅನೌನ್ಸ್ ಮಾಡಕ್ಕೆ ಆಗಲ್ಲ ಸ್ನೇಹಿತರೆ. ಓಕೆ, ರಿಸಲ್ಟ್ ಯಾವಾಗ ಬರ್ಬೋದು, ಯಾವ ದಿನದಂದು ಬರ್ಬೋದು, ಯಾವ ಟೈಮ್ಗೆ ಬರ್ಬೋದು ಅಂತ ತುಂಬಾ ಜನಕ್ಕೆ ಒಂದು ಗೊಂದಲ ಕೂಡ ಇರುತ್ತೆ. ಓಕೆ, ಸಂಪೂರ್ಣ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಮತ್ತೆ ಯಾರ್ಯಾರೆಲ್ಲ ಸೆಕೆಂಡ್ PUC ಸ್ಟೂಡೆಂಟ್ಸ್ ಎಲ್ಲ ನೋಡ್ತಾ ಇದಾರೆ ವಿಡಿಯೋಸ್ ನ, ದಯವಿಟ್ಟು ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತಂದ್ರೆ ರಿಸಲ್ಟ್ ಬಂದ ತಕ್ಷಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಮತ್ತೆ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದು ಅಂತ ಡೈರೆಕ್ಟ್ ಲಿಂಕ್ ಕೂಡ ನಾನು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅವಾಗ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಿಮ್ದು ರಿಜಿಸ್ಟರ್ ನಂಬರ್ ನ ಅಲ್ಲಿ ಎಂಟರ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ ರಿಸಲ್ಟ್ ಕೂಡ ಅಲ್ಲಿ ತೋರಿಸುತ್ತೆ. ಓಕೆ, ಅದಕ್ಕೋಸ್ಕರ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ನೋಡಬಹುದು PUC ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಇಂದ ಇವಾಗ ಮಾರ್ನಿಂಗ್ ಒಂದು ಮೆಸೇಜ್ ಬಂದಿದೆ 9 ಗಂಟೆಗೆ. ರಿಸಲ್ಟ್ ಯಾವಾಗ ಬರ್ಬೋದಪ್ಪ ಅಂತಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಅಂದ್ರೆ ಅವರೆಲ್ಲ ಕಡೆ ಕಡೆ ಕ್ರಾಸ್ ವೆರಿಫಿಕೇಶನ್ ಎಲ್ಲ ಮಾಡಿರ್ತಾರೆ. ಅಂದ್ರೆ ಏನೆಲ್ಲ ನಿಮ್ಮ ಅಂದ್ರೆ ರಿಸಲ್ಟ್ ನಾವ್ ಏನಾದ್ರು ನಿಮ್ಗೆ ಅನೌನ್ಸ್ ಮಾಡಿದ್ರೆ ಅಂದ್ರೆ ಪ್ರತಿಯೊಬ್ರು ಕೂಡ ಸ್ಟೂಡೆಂಟ್ ಗೆಲ್ಲ ರಿಸಲ್ಟ್ ಹೋಗಿ ತಲುಪುತ್ತಾ ಹಂಗೆ ಹಂಗೆ ಅಂತ ಸ್ವಲ್ಪ ಕ್ರಾಸ್ ವೆರಿಫಿಕೇಶನ್ ಎಲ್ಲ ಮಾಡಿರ್ತಾರೆ. ಮತ್ತೆ ಪ್ರೆಸ್ ಮೀಟ್ ಕೂಡ ಕರೆದು ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ಅದ್ರ ಬಗ್ಗೆ ಡೇಟ್ ಅಂದ್ರೆ ಯಾವ ಡೇಟ್ಗೆ ನಿಮ್ಗೆ ರಿಸಲ್ಟ್ ಅನೌನ್ಸ್ ಮಾಡ್ಬೇಕು, ಯಾವ ಟೈಮ್ಗೆ ಅನೌನ್ಸ್ ಮಾಡ್ಬೇಕು ಅಂತ ತುಂಬಾ ಜನ ಎಲ್ಲ ಒಂದು ಡಿಸ್ಕಷನ್ ಮಾಡಿ ಅದನ್ನ ಶಿಕ್ಷಣ ಸಚಿವರಿಗೆ ಒಂದು ಒಪ್ಸಿರ್ತಾರೆ. ಅಂದ್ರೆ ಸರ್ಟಿಫಿಕೇಟ್ ಎಲ್ಲ ಒಪ್ಸಿರ್ತಾರೆ. ಒಪ್ಸಿದ ತಕ್ಷಣ ರಿಸಲ್ಟ್ ಬಗ್ಗೆ ಅಂದ್ರೆ ಶಿಕ್ಷಣ ಸಚಿವರೆಲ್ಲ ಡಿಸ್ಕಷನ್ ಮಾಡಿ ರಿಸಲ್ಟ್ ಗೆ ಇಂತ ಒಂದು ಡೇಟ್ ಅಂತ ಕೊಡ್ತಿರ್ತಾರೆ. ಅದು ಯಾವ ಡೇಟ್ ಅಪ್ಪ ಅಂತಂದ್ರೆ ಏಪ್ರಿಲ್ 10ನೇ ತಾರೀಕು ಬಂದ್ಬಿಟ್ಟು ರಿಸಲ್ಟ್ ಕೂಡ ಬರುತ್ತೆ ಅಂತ 90% ಅಂದ್ರೆ ಆಲ್ಮೋಸ್ಟ್ ಎಲ್ಲ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗಿದೆ. ಓಕೆ, ಇನ್ನು ಶಿಕ್ಷಣ ಸಚಿವರು ಡೈರೆಕ್ಟ್ ಆಗಿ ಏನು ನ್ಯೂಸ್ ಕೂಡ ಅಂದ್ರೆ ಹೊರಗೆ ನ್ಯೂಸ್ ಯಾವುದೇ ರೀತಿ ಸ್ಪ್ರೆಡ್ ಆಗಕ್ಕೆ ಬಿಟ್ಟಿಲ್ಲ. ಓಕೆ, ಆಲ್ಮೋಸ್ಟ್ ಏಪ್ರಿಲ್ 10ನೇ ತಾರೀಕು ರಿಸಲ್ಟ್ ಕೂಡ ಬರೋ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಇದೆ. ಮತ್ತೆ ಏನಾದ್ರು ಏಪ್ರಿಲ್ 10ನೇ ತಾರೀಕು ಬರ್ಲಿಲ್ಲಪ್ಪ ಅಂತಂದ್ರೆ 11, 12ನೇ ತಾರೀಕು ಅಂದ್ರೆ ಕಂಪಲ್ಸರಿ ಆಗಿ ರಿಸಲ್ಟ್ ಬಂದೇ ಬರುತ್ತೆ ಸ್ನೇಹಿತರೆ. ಓಕೆ, ರಿಸಲ್ಟ್ ಬಂದ ತಕ್ಷಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಡೈರೆಕ್ಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಮತ್ತೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಮತ್ತೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರೆಲ್ಲ ಸೆಕೆಂಡ್ PUC ಎಕ್ಸಾಮ್ ನ ಬರ್ದಿರ್ತಾರೆ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ. ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ಸೆಕೆಂಡ್ PUC ಅಂದ್ರೆ ನಿಮ್ ಫ್ರೆಂಡ್ಸ್ ಆಗಿರ್ಬೋದು ಯಾರೆಲ್ಲ ಇದೀರಾ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.